ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೊಸ ಹುದ್ದೆಯನ್ನ ತಗೊಂಡ್ಬಂದಿದ್ದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ ಡೀಟೇಲ್ಸ್ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿದಿನನೂ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ನ ನೀವು ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಇಂಡಿಯನ್ ಪೋಸ್ಟ್ ಆಫೀಸ್ನವರು ರಿಕ್ರೂಟ್ಮೆಂಟ್ಗೆ ಕರೆದಿದ್ದಾರೆ, ಅಂದ್ರೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ ಹುದ್ದೆಗೆ ಅಂತ ಹೇಳೋದಾದ್ರೆ ಅಸಿಸ್ಟೆಂಟ್ ಪೋಸ್ಟಲ್ ಟ್ರೈನಿ ಹುದ್ದೆ ಇದಾಗಿದೆ. 100 ಹುದ್ದೆಗಳು ಖಾಲಿ ಇದೆ. ಉದ್ಯೋಗ ಸ್ಥಳ ಕರ್ನಾಟಕ, ಬಿಹಾರ್, ಮಹಾರಾಷ್ಟ್ರ, ಕೇರಳ. ಕರ್ನಾಟಕದಲ್ಲಿ 2-3 ಕಡೆ ಇದೆ. ಯಾವ್ಯಾವ ಪ್ಲೇಸು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್, ಅವರು ಸ್ಯಾಲರಿಯನ್ನ ಎಷ್ಟಿರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿರೋದಿಲ್ಲ. ನೀವು ಕೂಡ ಒಂದ್ಸಲ ನೋಟಿಫಿಕೇಶನ್ ಓದ್ಕೊಳ್ಳಿ, ನಿಮ್ಗಳಿಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ವಯೋಮಿತಿ ಅಂದ್ರೆ ವಿದ್ಯಾಭ್ಯಾಸ ಏನ್ ಮಾಡಿರ್ಬೇಕು ಅಂತ ಹೇಳಿ, ಮತ್ತೆ ನಿಮ್ಮ ವಯೋಮಿತಿ ಎಷ್ಟಿರಬೇಕು ಅಥವಾ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಹೇಳಿ ಇದನ್ನ ಕೂಡ ಅವರು ಮೆನ್ಷನ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ನೀವು ನೋಟಿಫಿಕೇಶನ್ ಒಂದ್ಸಲ ಸಂಪೂರ್ಣವಾಗಿ ಓದ್ಕೊಳ್ಳಿ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೆ. ಅರ್ಜಿ ಶುಲ್ಕ ಎಷ್ಟಿದೆ ಅಂತ ತಿಳ್ಕೊಳ್ಳೋದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ಅವರು ಇಟ್ಟಿರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೊಂಡು ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್, ಇದರ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ರಿಟರ್ನ್ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್, ನಿಮಗೆ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನು ನಮ್ಮ ವಿಡಿಯೋ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಇನ್ನೂ ಹಲವಾರು ಜನರಿಗೆ ಈ ವಿಡಿಯೋ ತಲುಪುತ್ತೆ. ಮತ್ತೆ ಏನಾದರೂ ಒಂದು ಕಮೆಂಟ್ ಮಾಡಿ. ಏನೇ ಕಮೆಂಟ್ ಮಾಡಿದ್ರು ತೊಂದರೆ ಇಲ್ಲ. ನೀವು ಕಮೆಂಟ್ ಮಾಡಿದಾಗ ಸ್ವಲ್ಪ ಈ ವಿಡಿಯೋಗೆ ರೀಚ್ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಕಮೆಂಟ್ ಮಾಡೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡ್ಬೋದು. ನೆಕ್ಸ್ಟ್, ನಿಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಅಥವಾ ಹೊಸ ವೀಕ್ಷಕರಾಗಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ವಿ. ಯಾವ ವೆಬ್ಸೈಟ್ ಅಂತ ಕೇಳ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಂಡ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಯೂಟ್ಯೂಬ್ ನಲ್ಲಿ 2-3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದ್ರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ಗಳನ್ನ ಕೊಟ್ಟಿದ್ದೀವಿ. ಕನ್ನಡ, ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ನ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಲಿಸ್ಟ್ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದ್ರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನಿಂದ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸಪ್ ಚಾನೆಲ್ ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ನ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದರ ವಿವರ ತಿಳ್ಕೊಳ್ಳೋಣ. ನೀವು ಅರ್ಜಿಯನ್ನ ಹಾಕೋಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ನ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಗೊತ್ತಾಯ್ತಲ್ವಾ? ಅದಾದ ನಂತರ ನೀವು ಅರ್ಜಿಯನ್ನ ಹೇಗೆ ಹಾಕೊಳ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಹಾಕೋಬೇಕಾಗತ್ತೆ. ಆನ್ಲೈನ್
ಅರ್ಜಿಯಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡೋದು ಮರಿಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ ಕೆಲಸ ಸಿಕ್ಕಿದ್ರೆ ಇಮೇಲ್ ಅಥವಾ SMS ಮುಖಾಂತರ ಅವರು ನಿಮಗೆ ತಿಳಿಸ್ಕೊಡ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟು ನಿಮಗೆ ನೆಸಸರಿ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಈ ಥರ ಯಾವ್ದಾದ್ರು ಒಂದು ID ಪ್ರೂಫ್ ಬೇಕು. ಅದಾದ ನಂತರ ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಶನ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡು ಎಲ್ಲ ರೆಡಿ ಇಟ್ಕೊಂಡಿರಿ. ಅದಾದ ನಂತರ ನಿಮ್ಮ ರೆಸ್ಯೂಮೆ ರೆಡಿ ಇಟ್ಕೊಂಡಿರಿ. ಅರ್ಜಿಯಲ್ಲಿ ಕೇಳಿದರೆ ಅಟ್ಯಾಚ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಹುದ್ದೆಗಳಿಗೂ ಕೂಡ ನಿಮ್ಮ ರೆಸ್ಯೂಮೆ ಬೇಕಾಗೇ ಆಗುತ್ತೆ. ಅದನ್ನು ರೆಡಿ ಮಾಡಿಟ್ಕೊಳ್ಳೋದು ಮರಿಬೇಡಿ. ನಿಮಗೇನಾದರೂ ರೆಸ್ಯೂಮೆ ಈಸಿಯಾಗಿ ಹೇಗೆ ತಯಾರು ಮಾಡಬೇಕು ಅಂತ ಹೇಳಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾವು ನಿಮಗೋಸ್ಕರ AI ಮುಖಾಂತರ ಈಸಿಯಾಗಿ ನೀವು ಜಸ್ಟ್ ಟೈಪ್ ಮಾಡಿದ್ರೆ, ಅಂದರೆ AIಗೆ ನಿಮ್ಮ ಪ್ರಾಂಪ್ಟ್ ಕೊಟ್ಟರೆ ಸಾಕು, ಅದಾಗೆ ರೆಸ್ಯೂಮೆ ಕೊಡೋ ಥರ ನಿಮಗೆ ವಿಡಿಯೋನ ಮಾಡಿಕೊಡ್ತೀವಿ. ಬೇಕು ಅಂತ ಹೇಳಿದ್ರೆ ಕಮೆಂಟ್ನಲ್ಲಿ ರೆಸ್ಯೂಮೆ ಅಂತ ಎಷ್ಟು ಹೈಯೆಸ್ಟ್ ಕಮೆಂಟ್ ಬರುತ್ತೋ ಆವಾಗ ವಿಡಿಯೋನ ಮಾಡ್ತೀವಿ ನಾವು. ನೆಕ್ಸ್ಟ್ ಅರ್ಜಿಯನ್ನು ಫಿಲ್ ಮಾಡೋದಕ್ಕೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡ ನಂತರ ಅರ್ಜಿಯನ್ನು ಸಬ್ಮಿಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸು ಹೇಳಿದೆ, ಅದರೆಲ್ಲದರ ಕಾಪಿ ಅಂದರೆ ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೋಬೇಕಾಗತ್ತೆ. ಪ್ರಿಂಟ್ಔಟ್ ತೊಗೊಂಡ್ರೆ ಉಪಯೋಗ ಆಗೋದಿಲ್ಲ. ಇಲ್ಲ ಮೊಬೈಲ್ನಲ್ಲೇ ಅರ್ಜಿಯನ್ನು ಹಾಕೋತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ನ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಈಸಿಯಾಗಿ ಅಪ್ಲೋಡ್ ಮಾಡಬಹುದು. ಕ್ಲೀನಾಗಿ ಕಾಣೋ ಥರ ಫೋಟೋ ತೊಗೊಂಡು ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೂಡ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮ ಅರ್ಜಿಯನ್ನು ಸಬ್ಮಿಟ್ ಮಾಡಿದ ನಂತರ ನಿಮಗೇನಾದರೂ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಆ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 8 ಸೆಪ್ಟೆಂಬರ್ 2025. ಕೊನೆಯ ದಿನಾಂಕ ನೋಡೋದಾದ್ರೆ 29 ಸೆಪ್ಟೆಂಬರ್ 2025 ತನಕ ನಿಮಗೆ ಕೊನೆಯ ದಿನಾಂಕ ಇರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನು ಹಾಕೊಳ್ಳಿ. ಕೊನೆಯ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಲಾಸ್ಟ್ ಡೇಟ್ ರಿಪೋರ್ಟಿಂಗ್ ಅಂದರೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ 30 ಸೆಪ್ಟೆಂಬರ್ಗೆ ಲಾಸ್ಟ್ ಡೇ ಆಫ್ ರಿಪೋರ್ಟಿಂಗ್ ಇರುತ್ತೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಎರಡನೆಯ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಇಂಡಿಯನ್ ಪೋಸ್ಟ್ ಜಾಬಿನ ಈ ವೆಬ್ಸೈಟ್ ತೋರಿಸ್ತಾ ಇದ್ದೀನಲ್ಲ, ಇದು ಓಪನ್ ಆಗುತ್ತೆ. ಇಲ್ಲಿ ಫುಲ್ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಹೇಳಿ ಪಕ್ಕದಲ್ಲೇ ಲಿಂಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಇದಿಷ್ಟು ಈ ಥರ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ್ಯಾವ ಪ್ಲೇಸಸ್ಗಳಲ್ಲಿ ಖಾಲಿ ಇದೆ ಅಂತ ಹೇಳ್ತಿದ್ನಲ್ಲ, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಖಾಲಿ ಇರುತ್ತೆ, ಗೊತ್ತಾಯ್ತಲ್ವಾ. ತಮಿಳುನಾಡಲ್ಲಿ ಚೆನ್ನೈ ಮತ್ತು ಹೈದರಾಬಾದ್, ವಿಶಾಖಪಟ್ಟಣಂ ಬೇರೆ ಬೇರೆ ಪ್ಲೇಸಸ್ಗಳಲ್ಲೂ ಇರುತ್ತೆ. ನೀವು ಯಾವ ಪ್ಲೇಸ್ಗಳಿಗೆ ಹೋಗ್ಬೇಕಾದ್ರೂ ಅರ್ಜಿಯನ್ನು ಹಾಕೋಬಹುದು, ಗೊತ್ತಾಯ್ತಲ್ವಾ. ಇಲ್ಲಿ ಅರ್ಜಿಯನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅಂತ ಹೇಳಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೊಂದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಆಫೀಸರ್ಸ್ ಮತ್ತು ಅಫಿಷಿಯಲ್ಸ್ ಅರ್ಜಿಯನ್ನು ಹಾಕೋಬಹುದು. ಯಾವ್ಯಾವುದು ಅಂತ ಹೇಳಿದ್ರೆ PS ಗ್ರೂಪ್ B ಅಫಿಷಿಯಲ್ಸು, ASP ಅಥವಾ IP, LSG, PA, SA, OA, MTS ಅಥವಾ GDS ಆಫೀಸರ್ಸ್ ಅಥವಾ ಅಫಿಷಿಯಲ್ಸು ಅರ್ಜಿಯನ್ನು ಹಾಕೋಬೇಕಾಗಿರೋದು. ಅದನ್ನು ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ. ಹಾಂ, ಇಲ್ಲಿ ಅಂದರೆ ನಿಮ್ಮ ಪೋಸ್ಟಲ್ ಅಸಿಸ್ಟೆಂಟು, PS ಗ್ರೂಪ್ A, AAO ಮತ್ತು ASP, ಇನ್ಸ್ಪೆಕ್ಟರ್ ಪೋಸ್ಟ್ಸು, LSC, ಪೋಸ್ಟಲ್ ಅಸಿಸ್ಟೆಂಟ್ ಪೋಸ್ಟ್ PA ಅಂತ ಹೇಳಿದ್ರೆ, SA ಅಂತ ಹೇಳಿದ್ರೆ ಸಾರ್ಟಿಂಗ್ ಅಸಿಸ್ಟೆಂಟ್ ಆದವರು, ಆಫೀಸ್ ಅಸಿಸ್ಟೆಂಟ್ ಇದ್ದವರು, ಪೋಸ್ಟ್ ಮ್ಯಾನು, MTS, GDS ಇದಿಷ್ಟು ಆಫೀಸರ್ಸ್ಗಳು ಅರ್ಜಿಯನ್ನು ಹಾಕೋಬಹುದು. ಮತ್ತು ಗೊತ್ತಾಯ್ತಲ್ವಾ ಏನೇನು ಅಂತ ಹೇಳಿ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದಿಷ್ಟು ನೀವು ಇದನ್ನು ಓದ್ಕೊಳ್ಳಿ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಲ್ಲ ತಿಳ್ಕೊಂಡ ನಂತರ ಅರ್ಜಿಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದರ ಕೆಳಗಡೆ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಯಾಂಪಲ್ ಆಗಿ ಒಂದು ಫಾರ್ಮ್ ಫಿಲ್ ಮಾಡಿದ್ದೀನಿ ನೋಡಿ. ಇಲ್ಲಿ XYZ ಅಂತಿದೆಯಲ್ಲ, ಇಲ್ಲಿ ನಾನು ಫಿಲಪ್ ಮಾಡಿರೋದು, ಇಲ್ಲಿ ಖಾಲಿ ಇರುತ್ತೆ ಎಲ್ಲದನ್ನು. ಇಲ್ಲಿ ನೀವು ನಿಮ್ಮ ಹೆಸರನ್ನು ಫಿಲಪ್ ಮಾಡಬೇಕು. ಇಲ್ಲಿ ನಿಮ್ಮ ಎಂಪ್ಲಾಯ್ ID-ನ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಜೆಂಡರು, ನಿಮ್ಮ ಡೇಟ್ ಆಫ್ ಬರ್ತು, ಸುಮ್ಮನೆ ಒಂದು ರ್ಯಾಂಡಮ್ ನಂಬರ್ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಲ್ಲಿ ಸೆಟ್ ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಮೊಬೈಲ್ ನಂಬರಿಗೆ ಒಂದು ಬರುತ್ತೆ. ಆಮೇಲೆ OTP-ನ ಎಂಟರ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಇಮೇಲ್ ID ಬೇಕು. ಇಲ್ಲಿ ನೀವು ಯಾವ ಪೋಸ್ಟ್ನಲ್ಲಿ ಇದ್ದೀರಾ ಅನ್ನೋದು, ಮತ್ತು ನಿಮ್ಮ ಪಿನ್ ಕೋಡು, ಮತ್ತು ಯಾವ ಆಫೀಸ್ ನೇಮು, ಆಮೇಲೆ ಡಿವಿಷನ್ ಇದೆಲ್ಲ ಅದಾಗೆ ತೊಗೊಳ್ತೀವಿ. ಇಲ್ಲಿ ಕೊಡ್ತಿರಲ್ಲ ಈ 3 ಡೀಟೇಲ್ಸು. ಅದಾದ ನಂತರ ಇಲ್ಲಿ ಡೈರೆಕ್ಟಾಗಿ ಅದಾಗೆ ತೊಗೊಳುತ್ತೆ. ಮತ್ತು ನೀವು ಯಾವತ್ತು ಡೇಟ್ ಆಫ್ ಜಾಯ್ನಿಂಗ್ ಯಾವತ್ತು, ಮತ್ತು ನಿಮ್ಮ ಯಾವ ಲೊಕೇಶನ್ ನಿಮ್ಮ ಪ್ರಿಫರೆನ್ಸ್ ಇದೆ. ಬೆಂಗಳೂರು ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಆಗಿದ್ರೆ ಬೆಂಗಳೂರು ಹಾಕ್ಕೊಳ್ಳಿ. ಹೈದರಾಬಾದ್, ಚೆನ್ನೈ, ವಿಶಾಖಪಟ್ಟಣಂ ಇದು ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಓಪನ್ ಆಗುತ್ತೆ,
ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಡೀಟೇಲ್ಸ್ನ ಫಿಲಪ್ ಮಾಡಬಹುದು. ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ indiapost.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಆದಷ್ಟು ಅರ್ಜಿಯನ್ನ ಹಾಕೊಳ್ಳಿ, ಜಾಬ್ನ ನಿಮ್ದಾಗಿಸ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.